ಸಾತ್ನೂರು ಗ್ರಾಮದ ಈ ಗ್ರಾಮಕ್ಕೆ ಬಂದು ಇವತ್ತು 1 ಕಿಲೋಮೀಟ್ರು CC ರಸ್ತೆಯನ್ನು ಇದು ಮಾಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ನಾಯಕರು ಒಗ್ಗೂಡಿ ಈ ಊರಿಗೆ ಆಗಮಿಸಿದ್ದೀವಿ. ಈಗಾಗಲೇ ಈ ಒಂದು ಗ್ರಾಮಕ್ಕೆ ಒಂದು ವಾಲ್ಮೀಕಿ ಒಂದು ಭವನವನ್ನು ಆಲ್ರೆಡಿ ಹಾಕ್ಕೊಟ್ಟಿದ್ವಿ. ಅದಾದಮೇಲೆ ಒಂದು ಐಮಾಸ್ ಲೈಟ್ ಹಾಕ್ಕೊಟ್ಟಿದ್ವಿ. ಹಾಗೂ ಈ ಊರಿನ ಈ ರಸ್ತೆಗಳ ಬಗ್ಗೆ ಹಾಕ್ಕೊಟ್ಟಿದ್ವಿ. ಸಾತ್ನೂರಿಂದ ಮತ್ತು ಕೃಷ್ಣಳ್ಳಿ ಹೋಗೋ ತನಕ ತುಂಬ ರೋಡ್ ಅಧ್ವಾನ ಆಗಿತ್ತು. ಅದು 1 ಕಿಲೋಮೀಟರ್ CC ರಸ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ರಮೇಣವಾಗಿ ನೆನ್ನೆ ತಾವರೆಕೆರೆ ಮುಗಿಸ್ಕೊಂಡು ಇವತ್ತು ಬಂದು ನಾಳೆ ಒಂದು ಹೆಚ್ಚುಗೊಲ್ಪಲ್ಲಿಂದ ನಡೆದು ಇದು ಸುಮಾರು ಒಂದು 86 ರೋಡ್ಗಳನ್ನು ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ಏನು ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಕ್ರಮೇಣವಾಗಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮುಂದಿನ ದಿವಸಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು 50 ಕಿಲೋಮೀಟರ್ ಬಂದಿದೆ, ಸ್ಟೇಟಿಂದ 25 ಕಿಲೋಮೀಟರ್ ಬಂದಿದೆ. 75 ಕಿಲೋಮೀಟರನ್ನು ಈ ವರ್ಷಕ್ಕೆ ಮುಳಬಾಗಿಲು ತಾಲೂಕಿನ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ ಏನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಸುಸೂತ್ರವಾಗಿ ಸಂದರ್ಭದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದು ನನ್ನೆಲ್ಲ ನಾಯಕರು ಒಗ್ಗೂಡಿ ಈ ರಸ್ತೆ ಕಾರ್ಯಕ್ರಮಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಸಾತ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ, ಈ ಭಾಗದಾಗಿರ್ತಕ್ಕಂಥ ಬಿ ಸಾಮೇಗೌಡರಿಗೂ, ಡಾಕ್ಟರ್ ಪ್ರಕಾಶಣ್ಣವ್ರಿಗೂ ಮತ್ತು ನಮ್ಮ ಗೋಲ್ಪಲ್ಲಿ ನಮ್ಮ ಜಗಣ್ಣವ್ರಿಗೂ ಹಾಗೂ ಮುನ್ಸಾಮಣ್ಣವ್ರಿಗೂ ಎಲ್ಲ ನಾಯಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ಇದು 45 ಲಕ್ಷ ಆಯ್ತು. ನಾವು 45 ಲಕ್ಷ ಫಂಡ್, 45 ಐಮಾಸು ಟೋಟ್ಲಿ ಊರಿಗೆ 80 ಲಕ್ಷ ಊರಿಗೆ ಹಾಕಿದ್ವಿ. ಇವ್ರಿಗೆ 80 ಲಕ್ಷ ಇವ್ರಿಗೆ ವರ್ಷ ಹಾಕಿದ್ದೀನಿ. ಒಂದು ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಮತ್ತು ಏನು ಒಳಚರಂಡಿ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಭವನ ಕಟ್ಟಲಿಕ್ಕೆ ಮತ್ತು ರೋಡ್ ಆಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಸೊ ಮುಂದಿನ ದಿವಸದಲ್ಲಿ ಎಲ್ಲ ಈ ಹೋಬಳಿ ಕವರ್ ಮಾಡ್ಕೊಂಡು ಬೇರೆ ಹೋಬಳಿಗೆ ಇದು ಮಾಡೋಕ್ಕಾಗ್ತದೆ. ಈಗಾಗಲೇ 86 ಕಡೆ ಪೂಜೆ ಮಾಡಬೇಕು. ಸೊ ಮುಂದಿನ ದಿವಸ ನನಗೆ ಈಗ ಮೋದಿಯವರು ಕೊಟ್ಟಿದ್ದ ಸಂಪುಟದಲ್ಲಿ ಇವತ್ತು 50 ಕಿಲೋಮೀಟರ್ ಕೊಟ್ಟಿದ್ದಾರೆ, ಸುಮಾರು 35,000 ಕೋಟಿ ಏನು ನಮ್ಮ ಸ್ಟೇಟ್ಗೆ. ಅದರಲ್ಲಿ ನನಗೂ ಕೂಡ ಸುಮಾರು ಬರಬೇಕು. 50 ಕಿಲೋಮೀಟರ್ ಅಷ್ಟು ಪ್ಲಾನ್ ಮಾಡಿ ಕೊಟ್ಟಿದ್ವಿ.